ಹಲೋ ಸ್ಟೂಡೆಂಟ್ಸ್, ಇವತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಮೀಡಿಯನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೀಡಿಯನ್ ಇದನ್ನು ಸಿಂಬಾಲಿಕ್ಕಾಗಿ ಯಾವ ರೀತಿ ಬರಿಬೇಕು ಅಂತ ತೋರಿಸಿದ್ದೀನಿ. ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಇದರ ಪಕ್ಕದಲ್ಲಿ ಈ ರೀತಿ ಬರಿಬೋದು. ನಾವು ಮೀಡಿಯನ್ ಅಂತಾದರೂ ಯೂಸ್ ಮಾಡ್ಬೋದು, ಈ ಸಿಂಬಲ್ ಆದರೂ ಯೂಸ್ ಮಾಡ್ಬೋದು. ಮೀಡಿಯನ್ ಈಸ್ ಎ ಪೊಸಿಷನಲ್ ಆವ್ರೇಜ್ ಅಂತಲೂ ಕರೀತಾರೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಈ ನೇಮನ್ನು. ಯಾಕೆ ಅಂದರೆ ಎಕ್ಸಾಮಲ್ಲಿ ಅವನು ಒಂದೊಂದು ಸರ್ತಿ ಕೇಳ್ಬೋದು ಕ್ಯಾಲ್ಕುಲೇಟ್ ದಿ ಪೊಸಿಷನಲ್ ಆವ್ರೇಜ್ ಅಂತ. ಅವಾಗೇನು ಅಂತ ಅಂದ್ಕೊಳ್ಬೇಡಿ, ಯಾಕೆಂದರೆ ನಾವು ತುಂಬ ಸರ್ತಿ ಯೂಸ್ ಮಾಡೋದು ಮೀಡಿಯನ್ ಅಂತಲೇ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಯಾವಾಗಲೂ ಒಂದು ಸರ್ತಿ ರೇರಾಗಿ ಪೊಸಿಷನಲ್ ಆವ್ರೇಜ್ ಅಂತ ಕರಿತೀವಿ, ಯೂಸ್ ಮಾಡ್ತೀವಿ. ಅದರಿಂದ ಎರಡೂ ತಿಳ್ಕೊಂಡಿರ್ಬೇಕು ನಾವು. ಪೊಸಿಷನಲ್ ಆವ್ರೇಜ್ ಅಂದ್ರೂ ಮೀಡಿಯನ್. ಸೊ ಈಗ ಮೀನಿಂಗಾಗಿ ನೋಡೋದಾದರೆ, ವಾಟ್ ಈಸ್ ದಿ ಮೀಡಿಯನ್ ಅಂತ ನೋಡೋದಾದರೆ ಹೇಗೆ ಹೇಳ್ಬೋದು ಅಂತ, ದ ಮೀಡಿಯನ್ ಈಸ್ ದಟ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ which divides the group into two equal parts, one part comprising all values greater and the other all values lesser than the median. ನೋಡಿ, ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಾದರೆ, ದ ಮೀಡಿಯನ್ ಇಸ್ ದಟ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಅಂತ ಅಂದರೆ ಏನಿಲ್ಲ, ನಂಬರ್ಸು ಅಥವಾ ವ್ಯಾಲ್ಯೂಸು. ಈಗ ನಾವು ಅರ್ಥಮೆಟಿಕ್ ಮೀನಲ್ಲಿ ನೋಡ್ತಾ ಇದ್ವಲ್ಲ ಎಕ್ಸ್ ವ್ಯಾಲ್ಯೂಸನ್ನು, ಅದನ್ನೇ ನಾವು ಇಲ್ಲಿ ವೇರಿಯಬಲ್ಸ್ ಅಂತ ಕರಿತಾ ಇದ್ದೀವಿ ಅಷ್ಟೇ. ಆ ವೇರಿಯಬಲ್ಸಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಮೀಡಿಯನ್ ಆಗಿರುತ್ತೆ. ಅದು ಎಂಥ ವ್ಯಾಲ್ಯೂ ಆಗಿರುತ್ತೆ ಅಂದರೆ, ವಿಚ್ ಡಿವೈಡ್ಸ್ ದ ಗ್ರೂಪ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್. ಕೊಟ್ಟಿರ್ತಕ್ಕಂತಹ ಗ್ರೂಪ್ ಅಂತ ಹೇಳಿದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೊಟ್ಟಿರ್ತಾರೆ, ಅಂದರೆ ಡಾಟಾ ಕೊಟ್ಟಿರ್ತಾರೆ ಅಲ್ವಾ, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಲ್ವಾ, ಎಕ್ಸ್ ವ್ಯಾಲ್ಯೂಸ್, ಅದನ್ನು ಎರಡು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಒನ್ ಪಾರ್ಟ್ ಕಂಪ್ರೈಸಿಂಗ್ ಆಲ್ ವ್ಯಾಲ್ಯೂಸ್ ಗ್ರೇಟರ್ ಆ್ಯಂಡ್ ದ ಅದರ್ ಆಲ್ ವ್ಯಾಲ್ಯೂಸ್ ಲೆಸ್ಸರ್ ದ್ಯಾನ್ ದ ಮೀಡಿಯನ್. ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಪಾರ್ಟು ಮೀಡಿಯನ್ಗಿಂತ ಕಡಿಮೆ ಇರುತ್ತೆ, ಇನ್ನೊಂದು ಪಾರ್ಟಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲ ಮೀಡಿಯನ್ಗಿಂತ ಜಾಸ್ತಿ ಇರುತ್ತೆ. ಆ ಥರ ಇದ್ದಾಗ, ಆ ಥರ ಒಂದು ಗ್ರೂಪನ್ನು ಡಿವೈಡ್ ಮಾಡಿದಾಗ ಅದನ್ನು ನಾವು ಮೀಡಿಯನ್ ಅಂತ ಕರಿತೀವಿ. ಮೀಡಿಯನ್ ಯಾವಾಗಲೂ ಮಿಡಲ್ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ಒಂದು ಎಕ್ಸಾಂಪಲಿಂದ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಗ್ರೂಪ್ ಆಫ್ ಡಾಟಾ ಅಂದ್ಕೊಳ್ಳಿ, ದಟ್ ಈಸ್ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಇದರಲ್ಲಿ ಮೀಡಿಯನ್ 30. ಯಾಕೆ ಅಂತ ಹೇಳಿದ್ರೆ, ಈ 30 ಈ ಒಂದು ಗ್ರೂಪನ್ನು ಎರಡಾಗಿ ಡಿವೈಡ್ ಮಾಡಿದೆ. ಅಂದರೆ 30ಗಿಂತ ಇಲ್ಲಿ ನೋಡಿ ಕಡಿಮೆ ಇರ್ತಕ್ಕಂಥದ್ದು ಎರಡು ವ್ಯಾಲ್ಯೂಸ್ ಇದೆ, 10, 20. 30ಗಿಂತ ಜಾಸ್ತಿ ಇರೋದು ಎರಡು ವ್ಯಾಲ್ಯೂಸ್ ಇದೆ, 40, 50. ಸೊ ಆದ್ದರಿಂದ ನಾವು 30ಯನ್ನು ಮೀಡಿಯನ್ ಅಂತ ಕರಿತೀವಿ. ನೋಡಿ, ಒಂದು ವೇಳೆ 40ಯನ್ನು ಮೀಡಿಯನ್ ಅಂತ ತಗೊಂಡ್ರೆ 40ಗಿಂತ ಜಾಸ್ತಿ ಇರೋವು ಎಷ್ಟಾಗುತ್ತೆ, 1, 2, 3 ವ್ಯಾಲ್ಯೂ ಆಗುತ್ತೆ, ಕಡಿಮೆ ಇರೋದು 1 ಆಗುತ್ತೆ, ಈಕ್ವಲ್ ಪಾರ್ಟ್ ಆಗಲ್ಲ ಇದು. ಸೊ ಅದರಿಂದ 30 ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಇರೋವು ಎರಡು ವ್ಯಾಲ್ಯೂಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋವು ಎರಡು ವ್ಯಾಲ್ಯೂಸ್ ಇರಬೇಕು, ಅದರಿಂದ ಮೀಡಿಯನ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನೋಡಿ, 100, 200, 300, 400, 500, 600, 700 ಇದು ಒಂದು ಗ್ರೂಪ್ ಅಂದ್ಕೊಳ್ಳಿ. ಇದರಲ್ಲಿ 400ನ್ನು ಮೀಡಿಯನ್ ಅಂತ ತಗೊಳ್ತೀವಿ. 400 ಮೀಡಿಯನ್ ಆಗುತ್ತೆ. ಯಾಕೆ ಅಂದರೆ 400ಗಿಂತ ಕಡಿಮೆ ಇರೋದು ಎಷ್ಟು ವ್ಯಾಲ್ಯೂಸ್ ಇದೆ, 1, 2, 3. 400ಗಿಂತ ಜಾಸ್ತಿ ಎಷ್ಟು ವ್ಯಾಲ್ಯೂಸ್ ಇದೆ, 1, 2, 3. ಇಲ್ಲಿ ಕಡಿಮೆ ಎಷ್ಟು ವ್ಯಾಲ್ಯೂಸ್ ಇರುತ್ತೋ ನೆಕ್ಸ್ಟು 400ಗಿಂತ ಜಾಸ್ತಿ ಇರೋದು ಅಷ್ಟೇ ವ್ಯಾಲ್ಯೂಸ್ ಇದ್ದಾಗ ಅದನ್ನು ನಾವು ಮೀಡಿಯನ್ ಅಂತೇಳ್ಬಿಟ್ಟು ಕರಿತೀವಿ. ಸೊ ಈಗ ಮೀಡಿಯನನ್ನು ಫಾರ್ಮುಲಾ ಪ್ರಕಾರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನಾವು ಬೈ ಅಬ್ಸರ್ವೇಷನ್ನಿಂದ ನೋಡ್ತಾ ಹೋಗಿದ್ದೀವಿ, ಫಾರ್ಮುಲಾ ಪ್ರಕಾರ ಯಾವ ರೀತಿ ಮಾಡಬೇಕು. ಸೇಮ್ ನೋಡಿ, ಯಾವ ರೀತಿ ಅರ್ಥಮೆಟಿಕ್ ಮೀನನ್ನು 3 ಸೀರೀಸಲ್ಲಿ ಮಾಡಿದ್ವಿ, ಇಲ್ಲೂ ಅಷ್ಟೇ ಮೀಡಿಯನನ್ನು ಇಂಡಿವಿಜುವಲ್ ಸೀರೀಸ್ ಆ್ಯಂಡ್ ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಯಸ್ ಸೀರೀಸಲ್ಲಿ ಮಾಡಬಹುದು. ಇನ್ ಇಂಡಿವಿಜುವಲ್ ಸೀರೀಸನ್ನು ಫಸ್ಟ್ ಕಲಿತಾ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಇನ್ ಇಂಡಿವಿಜುವಲ್ ಸೀರೀಸ್. ಇಂಡಿವಿಜುವಲ್ ಸೀರೀಸಲ್ಲಿ ಫಾರ್ಮುಲಾ ಏನಾಗಿರುತ್ತೆ ನೋಡಿ, ಫಾರ್ಮುಲಾ ಇನ್ ಇಂಡಿವಿಜುವಲ್ ಸೀರೀಸ್ ಮೀಡಿಯನ್ ಈಕ್ವಲ್ಸ್ ಸೈಜ್ ಆಫ್ n+1 ಡಿವೈಡೆಡ್ ಬೈ 2th ಐಟಮ್. ಮತ್ತೆ ನೋಡ್ಕೊಳ್ಳಿ, ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ 2 ಇದೆಯಲ್ಲ, ಆ ಥರ ಬರೆದು ಪೂರ್ತಿ ಈ ಥರ ಬ್ರಾಕೆಟ್ ಹಾಕಿ TH ಅಂತ ಬರಿಬೇಕು. ಅಂದರೆ ಅದನ್ನು ಓದಬೇಕಾದ್ರೆ n+1/2th ಅಂತ ಓದ್ತೀವಿ. ಐಟಮ್ ಇದನ್ನು ಬರಿಬೇಕು, ಐಟಮ್ ಅನ್ನೋದು ಇದು ಮರಿಬಾರ್ದು. n ಅಂದರೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರೋದ್ರಿಂದ ನಂಬರ್ ಆಫ್ ಐಟಮ್ಸ್ ಆಗುತ್ತೆ. ಸೊ ಈ ಫಾರ್ಮುಲಾ ಗೊತ್ತಾಯ್ತಲ್ಲ. ಈಗ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ದಿ ಫಾಲೋಯಿಂಗ್ ಡಾಟಾ.
ಇನ್ಕಮ್ 100, 90, 75, 200, 195. ನೋಡಿ ಈಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮೀಡಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಮ್ಗೆ ಯಾವುದೇ ಡಾಟಾವನ್ನು ಕೊಡಲಿ, ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರಲಿ, ಡಿಸ್ಕ್ರೀಟ್ ಆಗಿರಲಿ, ಕಂಟಿನ್ಯೂಸ್ ಸೀರೀಸ್ ಆಗಿರಲಿ, ನಮ್ಮ ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೊದಲನೇ ಸ್ಟೆಪ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಡಾಟಾ ಈ ನಂಬರ್ಸನ್ನು, ಮಾಹಿತಿಯನ್ನು ಡಾಟಾ ಅಂತ ಕರಿತೀವಿ. ಈ ಡಾಟಾವನ್ನು ನಾವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಬೇಕು. ಏನು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂದರೆ ಏರಿಕೆ ಅಥವಾ ಇಳಿಕೆ ಕ್ರಮ. ನಾವು ಸಾಮಾನ್ಯವಾಗಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ತೀವಿ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಮೀಡಿಯನ್ ಇನ್ ಎನಿ ಸೀರೀಸ್. ಯಾವುದೇ ಸೀರೀಸ್ ಇರಲಿ, ಇದು ಫಸ್ಟ್ ಸ್ಟೆಪ್. ಇದನ್ನೇ ಫಸ್ಟ್ ಸ್ಟೆಪ್ ಆಗಿ ನಾವು ಮಾಡಲೇಬೇಕು. ಇನ್ ಫಸ್ಟ್ ಸ್ಟೆಪ್, ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮ, ಅಸೆಂಡಿಂಗ್ ಅಂದರೆ ನೀವು ಎಕ್ಸಾಮಲ್ಲಿ ಇದೇನು ಬರೀಬೇಕಾಗಿಲ್ಲ, ಕನ್ನಡದಲ್ಲಿ ನಾವಿಲ್ಲಿ ಗೊತ್ತಾಗಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ಅಸೆಂಡಿಂಗ್ ಅಂದರೆ ಏರಿಕೆ ಕ್ರಮದಲ್ಲಿ. ಏರಿಕೆ ಕ್ರಮ ಅಂದ್ರೇನು? ಮೊದಲು ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ ಅತ್ಯಂತ ಚಿಕ್ಕ ವ್ಯಾಲ್ಯೂ ಬರ್ಕೊಳ್ಬೇಕು, ಚಿಕ್ಕ ಸಂಖ್ಯೆಯನ್ನು. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದಿದೆ ಅದು, ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು, ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು, ಈ ರೀತಿ. ಈಗ ಕ್ಯಾಲ್ಕುಲೇಷನಲ್ಲಿ ಬರ್ಕೊಂಡ್ವಿ ತಾನೆ, ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಬರೆದ್ವಿ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಅಂತ ಕೊಟ್ಟಿದ್ದಾರೆ, ಅವ್ರು ಏನೇ ಕೊಟ್ಟಿರಲಿ ಅದನ್ನು ಎಕ್ಸ್ ವ್ಯಾಲ್ಯೂಸ್ ಅಂತ ತೊಗೊಂಡ್ವಿ. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂತ. ಯಾಕೆಂದರೆ ಈ ಎಫ್ ವ್ಯಾಲ್ಯೂ ಇಲ್ಲ, ಫ್ರೀಕ್ವೆನ್ಸಿ ಇಲ್ಲ. ಸೊ ಫಸ್ಟ್ ಸ್ಟೆಪ್ ಏನು? ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕಂದ್ರೆ ಈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸಲ್ಲಿ ಅತ್ಯಂತ ಚಿಕ್ಕದನ್ನು ಮೊದಲು ಬರೀಬೇಕು, 75. ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಬರೀಬೇಕು. ದೊಡ್ಡದಂದರೆ 100 ದೊಡ್ಡದಿದೆ, 200 ದೊಡ್ಡದಿದೆ, ಆ ಥರ ಬರೀಬಾರ್ದು. ಫಸ್ಟ್ ಗಮನಿಸ್ಬಿಟ್ಟು ಇದಕ್ಕಿಂತ ದೊಡ್ಡದು ಯಾವುದಿದೆ, ನೆಕ್ಸ್ಟ್ ದೊಡ್ಡದು ಯಾವುದಿದೆ ನೋಡಿ, ಇಲ್ಲಿ 90 ಬರ್ಕೊಂಡ್ವಿ. 90ಗಿಂತ ದೊಡ್ಡದು 100, 100ಗಿಂತ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಇರೋದು 195, ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಇರೋದು 200. ಆಯಿತಾ? ಈ ಥರ ಬರ್ಕೊಳ್ಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಇದು ಬರ್ಕೊಂಡ ನಂತರ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಮೀಡಿಯನ್ ಈಸ್ ಸೈಜ್ ಆಫ್ n+1/2 ಐಟಮ್. ಸೈಜ್ ಆಫ್ ಎನ್ ಅಂತ ಹೇಳಿದ್ರೆ ಇಲ್ಲಿ ಇದು ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರೋದ್ರಿಂದ ನಂಬರ್ ಆಫ್ ಐಟಮ್ಸ್ 1, 2, 3, 4, 5 ಅಂತ ಬರ್ಕೊಳ್ಳಿ. ಎನ್ ಜಾಗದಲ್ಲಿ 5 ಅಂತ ಬರ್ಕೊಳ್ಳಿ. +1 ಅದೇ ರೀತಿ ಇದೆ, ಡಿವೈಡೆಡ್ ಬೈ 2 th ಐಟಮ್. ಓಕೆ. ನೆಕ್ಸ್ಟ್ ಸೈಜ್ ಆಫ್ ಅಂತ ಪದೇ ಪದೇ ಬರೆಯೋ ಬದಲು ನಾವು ಈ ರೀತಿ ಸಿಂಬಲ್ ಹಾಕಿ ತೋರಿಸ್ಬೋದು, ಸೇಮ್ ಅಂತೇಳ್ಬಿಟ್ಟು. 5 + 1 6 ಆಗುತ್ತೆ, ಡಿವೈಡೆಡ್ ಬೈ 2th ಐಟಮ್. 6 ಡಿವೈಡೆಡ್ ಬೈ 2 ಮಾಡಿದ್ರೆ 3 ಬರುತ್ತೆ, ಅದನ್ನೇ ಥರ್ಡ್ ಐಟಮ್ ಅಂತ ಬರ್ಕೊಳ್ತೀವಿ. ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಏನು ತಪ್ಪು ಮಾಡ್ತಾರೆ ಅಂದರೆ ಮೀಡಿಯನ್ ಈಸ್ ಈಕ್ವಲ್ ಟು 3 ಅಂತ ಬರೀತಾರೆ. ಇದು 3 ಅಲ್ಲ, ಅದಕ್ಕೆ ಐಟಮ್ ಅನ್ನೋದನ್ನು ಮರಿಬಾರ್ದು ಇಲ್ಲಿ ಬರೆಯೋದನ್ನು. ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಥರ್ಡ್ ಐಟಮ್ ಅಂತ. ಸೊ ಈಗ ಮೀಡಿಯನ್ ಥರ್ಡ್ ಐಟಮ್ ಬಂದಿದೆ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಹೇಗೆ ಫೈಂಡ್ ಔಟ್ ಮಾಡೋದು. ನಾವು ಮೇಲ್ಗಡೆಯಿಂದ ಎಕ್ಸ್ ವ್ಯಾಲ್ಯೂಸ್ ಬರ್ಕೊಳ್ತಿರ್ತೀವಲ್ಲ, ಫಸ್ಟ್ ವ್ಯಾಲ್ಯೂಯಿಂದ ಮೇಲಿಂದ ಕೌಂಟ್ ಮಾಡ್ಕೊಂಬರ್ಬೇಕು. 1, 2, 3. ಥರ್ಡ್ ಐಟಮ್ ಅಂದರೆ ಯಾವುದು? 100. ದೇರ್ಫೋರ್ ಮೀಡಿಯನ್ ಈಸ್ ಈಕ್ವಲ್ ಟು 100. ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ? ಮೊದಲು ನೋಡ್ಕೊಳ್ಳಿ. ಫಸ್ಟಿಗೆ ನಾವು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ಮೇಲೆ ಎಷ್ಟನೇ ಐಟಮ್ ಬಂತು ಅಂತ ಗೊತ್ತಾಗತ್ತೆ. ಬಂದ ನಂತರ ಮೇಲ್ಗಡೆಯಿಂದ ನಾವು ಆ ಐಟಮ್ ಯಾವುದು ಅಂತ ಕೌಂಟ್ ಮಾಡ್ಕೊಂಡು ಬರಬೇಕು. ಅದರ ಪೊಸಿಷನ್ 1, 2, 3. ಥರ್ಡ್ ಐಟಮ್ ಇಲ್ಲಿ ಯಾವುದಾಗಿದೆ? 100. ದಟ್ ಈಸ್ ದ ಮೀಡಿಯನ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಕ್ಯಾಲ್ಕುಲೇಟ್ ದಿ ಮೀಡಿಯನ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ. ಇನ್ಕಮ್ ಕೊಟ್ಟಿದ್ದಾರೆ 200, 220, 190, 230, 240, 260. ದಿಸ್ ಇಸ್ ಆಲ್ಸೋ ಇಂಡಿವಿಜುವಲ್ ಅಬ್ಸರ್ವೇಷನ್. ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಫಸ್ಟ್ ಸ್ಟೆಪ್ ಏನು? ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಎಕ್ಸ್ ಅಂತ ಹಾಕ್ಕೊಳ್ಳಿ. ಇವ್ರು ಏನೇ ಕೊಟ್ಟಿರಲಿ, ಇನ್ಕಮ್ ಅಂತ ಕೊಟ್ಟಿರಲಿ, ಅಲ್ಲಿ ಟರ್ನ್ಸ್ ಅಂತ ಕೊಟ್ಟಿರಲಿ, ಪ್ರೊಡಕ್ಷನ್ ಅಂತ ಕೊಟ್ಟಿರಲಿ, ಏನೇ ಕೊಟ್ಟಿದ್ರು ಅದನ್ನ ಎಕ್ಸ್ ಅಂತ ಬರ್ಕೊಂಡ್ವಿ. ನಾವು ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಆಗ ಫಸ್ಟು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇಷ್ಟರಲ್ಲಿ ಅತ್ಯಂತ ಚಿಕ್ಕ ವ್ಯಾಲ್ಯೂ ಯಾವುದಿದೆ? 190. ಅದಕ್ಕಿಂತ ದೊಡ್ಡದು 200. ಅದಕ್ಕಿಂತ ದೊಡ್ಡ ವ್ಯಾಲ್ಯೂ 220. ನೆಕ್ಸ್ಟು 230. ನೆಕ್ಸ್ಟ್ 240. ನೆಕ್ಸ್ಟು 260. ನೋಡಿ ಈ ಥರ ಬರ್ಕೊಂಡ್ಮೇಲೆ ಅಪ್ಲೈ ದಿ ಫಾರ್ಮುಲಾ.
ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1/2th ಐಟಮ್. ಸೈಜ್ ಆಫ್ n ಅಂದರೆ ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರೋದ್ರಿಂದ ನಂಬರ್ ಆಫ್ ಐಟಮ್ಸ್. ಎಷ್ಟು ವ್ಯಾಲ್ಯೂಸ್ ಇದ್ದಾವೆ ನೋಡ್ಕೊಳ್ಳಿ. 1 2 3 4 5 6 6 ಐಟಮ್ಸ್ ಇದೆ. ಅಂದರೆ n ಈಸ್ ಈಕ್ವಲ್ ಟು 6 ಆಗುತ್ತೆ. +1 ಫಾರ್ಮುಲಾದಿರಲ್ಲಿರೋದು /2th ಐಟಮ್ ಅದೇ ರೀತಿ ಬರ್ಕೊಳ್ಳಿ. ಸೈಜ್ ಆಫ್ 6+1 ಅಂದರೆ 7 /2th ಐಟಮ್ ಈಕ್ವಲ್ ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ 7/2 ಅಂದರೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ. 3.5th ಐಟಮ್ ಬರುತ್ತೆ. ನೋಡಿ ಇಲ್ಲಿ ನಾವು 3 ಅಂತ ಹೇಳಿದರೆ 1 2 3 ಅಂತ ಇದನ್ನು ಮೀಡಿಯನ್ ಅಂತ ತೊಗೊಳ್ತಿದ್ವಿ, ಅಥವಾ 4 ಅಂತ ಹೇಳಿದರೆ ಇದನ್ನು ತೊಗೊಳ್ತಿದ್ವಿ. ಆದರೆ ಇಲ್ಲಿ 3.5 ಇದೆ. 3 ಪಾಯಿಂಟ್ ಸಮಥಿಂಗ್ ಬಂದಾಗ, ಅಂದರೆ ಯಾವುದಾದ್ರೂ ವ್ಯಾಲ್ಯೂ ಪಾಯಿಂಟ್ ಸಮಥಿಂಗ್ ಬಂದಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ 3.5 ಇದೆ. ಅಂದರೆ 3.5 ಅಂತಕ್ಕಂಥದ್ದು ಯಾವೆರಡು ವ್ಯಾಲ್ಯೂಸ್ಗಳ ನಡುವೆ ಇರುತ್ತೆ ಅಂದರೆ 3 ಮತ್ತು 4, ಹೌದಲ್ವಾ. 3 ಮತ್ತು 4 ಮಧ್ಯೆ 3.5 ಬರುತ್ತೆ. ಆಗ ನಾವೇನಂತ ಬರ್ಕೊಳ್ಬೇಕಂದ್ರೆ ಮೀಡಿಯನ್ ಈಸ್ ಈಕ್ವಲ್ ಟು 3rd ಐಟಮ್ + 4th ಐಟಮ್ /2 ಅಂತ ಮಾಡ್ಕೊಳ್ಬೇಕು. ನೆಕ್ಸ್ಟು ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬಂದಾಗ ಪಾಯಿಂಟ್ ಸಮಥಿಂಗ್ ಬಂದಾಗ 3.5 ಅಂತ ಬಂದಿದೆ, ಅದರಿಂದ 3rd ಐಟಮ್ + 4th ಐಟಮ್ /2 ಮಾಡ್ಕೊಳ್ಬೇಕು. ನೆಕ್ಸ್ಟು 3rd ಐಟಮ್ ಯಾವುದಿದೆ ನೋಡಿ, 1 2 3. ದಿಸ್ ಈಸ್ ದ 3rd ಐಟಮ್ ಆಗುತ್ತೆ 220. 4th ಐಟಮ್ ಯಾವುದಾಗುತ್ತೆ 1 2 3 4. ದಿಸ್ ಈಸ್ ದ 4th ಐಟಮ್ 230 /2. 220 + 230 /2 ಮಾಡಿದ್ರೆ ನೋಡಿ 450 /2. ಮೀಡಿಯನ್ ಈಸ್ ಈಕ್ವಲ್ ಟು 225. ಓಕೆ, ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅರ್ಥ ಆಗಿದೆಯಲ್ಲ. ಒಂದು ವೇಳೆ ನೋಡಿ ಇಲ್ಲಿ ಯಾವುದೋ ಒಂದು ಪ್ರಾಬ್ಲಮಲ್ಲಿ ನಮಗೆ 4.5 ಬಂದಿದೆ ಅಂದ್ಕೊಳ್ಳಿ. ಆಗ ಏನು ಮಾಡಬೇಕು, 4th + 5th /2 ಮಾಡ್ಕೊಳ್ಬೇಕು. ಇನ್ಯಾವುದೋ ಪ್ರಾಬ್ಲಮಲ್ಲಿ 2.5 ಬಂದಿದೆ ಅಂದ್ಕೊಳ್ಳಿ. 2.5 5th ಐಟಮ್ ಅಂತ ಬಂದಿದ್ರೆ 2 + 3 2th ಐಟಮ್ + 3rd ಐಟಮ್ /2 ಮಾಡ್ಕೋಬೇಕು. 2 + 3 ಅಲ್ಲ. ಇಲ್ಲೂ ನಾವು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ ಅಂದರೆ, ಈಗ 3rd ಐಟಮ್ + 4th ಐಟಮ್ ಅಂತಿದೆ. 3 + 4 /2 ಮಾಡ್ಕೊಂಡು 7 /2 ಮತ್ತು 3.5 ಆ ಥರ ಇಡ್ತಾರಲ್ಲ. ಇದು 3 + 4 ಅಲ್ಲ, 3rd ಐಟಮ್ + 4th ಐಟಮ್ /2. ಓಕೆ, ಅಂದರೆ ಇಲ್ಲಿ ಏನು ಬರುತ್ತೋ ಅದು ಇಲ್ಲಿ ಅರ್ಥ ಆಯ್ತಲ್ಲ. ಇಲ್ಲೂ ಅಷ್ಟೇ 4.5 ಅಂದರೆ ನಾನು ಯಾವುದೋ ಪ್ರಾಬ್ಲಮಲ್ಲಿ 4.5th ಐಟಮ್ ಬಂದಾಗ 4th ಐಟಮ್ + 5th ಐಟಮ್ /2 ಅಂತ ಮಾಡ್ಕೊಳ್ಬೇಕಾಗತ್ತೆ. 2.5th ಐಟಮ್ ಅಂತ ಬಂದರೆ 2nd ಐಟಮ್ + 3rd ಐಟಮ್ /2. ಆಗ ಆ ಪ್ರಾಬ್ಲಮಲ್ಲಿ ಇರ್ತಕ್ಕಂತಹ 2nd ಐಟಮ್ ಯಾವುದಿರುತ್ತೆ ಅದನ್ನು ವ್ಯಾಲ್ಯೂಸ್ ಹಾಕ್ಕೋಬೇಕು. 3rd ವ್ಯಾಲ್ಯೂ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಬೇಕು. /2 ಮಾಡ್ಕೊಳ್ಬೇಕು. ಒಂದು ವೇಳೆ ಯಾವುದೋ ಪ್ರಾಬ್ಲಮಲ್ಲಿ 7.5th ಐಟಮ್ ಅಂತ ಏನಾದರೂ ಬಂದರೆ ಆಗ ಏನು ಮಾಡ್ಕೊಳ್ಬೇಕು, 7th ಐಟಮ್ + 8th ಐಟಮ್ /2 ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಆ ಪ್ರಾಬ್ಲಮಲ್ಲಿ 7th ವ್ಯಾಲ್ಯೂ ಯಾವುದಿದೆ ಅದು + 8th ವ್ಯಾಲ್ಯೂ ಯಾವುದಿದೆ ಅದನ್ನು ಕೂಡಿಬಿಟ್ಟು /2 ಮಾಡಿದ್ರೆ ಆಗ ಬರ್ತಕ್ಕಂಥ ವ್ಯಾಲ್ಯೂ 225. ಸಾರಿ, ಇಲ್ಲಿ 225 ಬಂದಿದೆ. ಆಗ ಬರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅದು ಮೀಡಿಯನ್ ಆಗುತ್ತೆ. ಇಲ್ಲಿ ನಮಗೆ 3.5 ಬಂದಿರೋದ್ರಿಂದ 3rd ಐಟಮ್ + 4th ಐಟಮ್ /2 ಮಾಡ್ಕೊಂಡಿದ್ದೀವಿ. 3rd ಐಟಮ್ ಅಂದರೆ 1 2 3. 4th ಐಟಮ್ ಅಂದರೆ ಇದು 1 2 3 4. 220 + 230 /2. ಮೀಡಿಯನ್ ಈಸ್ ಈಕ್ವಲ್ ಟು 225. ನೀವು ಈ ಥರ ಕೆಲವು ಪ್ರಾಬ್ಲಮ್ಸ್ ಹಾಕ್ಕೊಂಡ್ಬಿಟ್ಟು ನೀವೇ ಎಕ್ಸಾಂಪಲ್ ಆಗಿ ಹಾಕ್ಕೊಂಡು ಒಂದು ಟ್ರೈ ಮಾಡಿ, ಮತ್ತು ಟ್ರೈ ಮಾಡಿಬಿಟ್ಟು ನೋಟ್ಸಲ್ಲಿ ಬರ್ಕೊಳ್ಳಿ. ಈ ಪ್ರಾಬ್ಲಮನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡೋಣ.